ನಮಗೆ ನಿಮ್ಮ ಕಾಪಿ ಕೊಟ್ಟಿದ್ದೀವಿ ನೋಡಿ, ನಾನು ಅರ್ಜಿ ಹಾಕಿದ್ದೆ, ಅದು 15 ವರ್ಷದಿಂದ ಆಗಿಲ್ಲ ಅಂತ ವಕ್ಫ್ ಬೋರ್ಡ್ ಅಧಿಕಾರಿನೇ ಲಾಸ್ಟ್ ಟೈಮ್ ಕೊಟ್ಟಿದ್ರು 2025ರಲ್ಲಿ. ನಮ್ಮ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಇಂಡಿಪೆಂಡೆನ್ಸ್ ಆದಾಗಿಂದ ಆಡಿಟ್ ಆಗಿಲ್ಲ ಅಂತ ನಮ್ಮ ಲೆಕ್ಕಾಚಾರ. ಶಿವಮೊಗ್ಗ ಜಿಲ್ಲಾ ವಕ್ಫ್ ಬೋರ್ಡ್ 2024-26ನೇ ಸಾಲಿನ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧನಾ ವರದಿಯನ್ನು ತಕ್ಷಣ ಸಾರ್ವಜನಿಕಗೊಳಿಸಬೇಕು ಎಂದು ಅಖಿಲ ಭಾರತ ಮಜ್ಲಿಸ್ ಎ ಇತ್ತೆಹಾದುಲ್ ಮುಸ್ಲಿಮೀನ್ ಜಿಲ್ಲಾಧ್ಯಕ್ಷ ಅಬ್ದುಲ್ ನವೀದ್ ಒತ್ತಾಯಿಸಿದ್ದಾರೆ. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಕ್ಫ್ ಕಾಯ್ದೆ 1995ರ ಪ್ರಕಾರ ಲೆಕ್ಕ ಪರಿಶೋಧನಾ ವರದಿ ಸಾರ್ವಜನಿಕ ದಾಖಲೆಯಾಗಿದ್ದು ಫಲಾನುಭವಿಗಳಿಗೆ ಅದನ್ನು ಪಡೆಯುವ ಹಕ್ಕಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ವರದಿಯನ್ನು ನೀಡಿಲ್ಲ. ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಇಲ್ಲದಿರುವುದರಿಂದ ಫಲಾನುಭವಿಗಳು ತೀವ್ರ ತೊಂದರೆಗೆ ಒಳಗಾಗಿದ್ದಾರೆ ಎಂದು ಆರೋಪಿಸಿದರು. 30 ದಿನಗಳ ಒಳಗಾಗಿ ಸಂಪೂರ್ಣ ಲೆಕ್ಕ ಪರಿಶೋಧನಾ ವರದಿಯು ಪ್ರಾಮಾಣೀಕೃತ ಪ್ರತಿಯನ್ನು ನೀಡಬೇಕು. 1 ತಿಂಗಳ ಒಳಗೆ ವರದಿ ನೀಡದಿದ್ದರೆ ಇತರ ಫಲಾನುಭವಿಗಳೊಂದಿಗೆ ಸೇರಿ ಜಿಲ್ಲಾ ವಕ್ಫ್ ಬೋರ್ಡ್ ಕಚೇರಿಯ ಮುಂದೆ ಶಾಂತಿಯುತ ಮುಷ್ಕರ ಧರಣಿಯನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ ಅವರು, ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ವಿಧಾನಸೌಧದೆದುರು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗುತ್ತದೆ ಎಂದರು. ಸಣ್ಣ ಬ್ರೇಕ್ ನಂತರ ಅಬ್ದುಲ್ ನವೀದ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ನಾವು ಓದ್ಸತಿನೂ ಒಂದು ಪ್ರೆಸ್ಪೆಕ್ಟ್ ಮಾಡಿದಾಗ ಹೇಳಿದ್ವಿ, ಸರಿ ವಕ್ಫ್ ಬೋರ್ಡಿಂದ ಆಡಿಟಿಂಗ್ ಯಾಕೋ ಆಗ್ತಾ ಇಲ್ಲ ಅಂತ ಪದೇ ಪದೇ ಚರ್ಚೆಯಲ್ಲಿ ಆಗ್ತಾ ಇತ್ತು. ಹೇಳ್ತಾರೆ 2 ಕೋಟಿ ಸ್ಕ್ಯಾಮ್ 3 ಕೋಟಿ ಸ್ಕ್ಯಾಮ್ ಅಂತಾರೆ. ಆದರೆ ಎಲ್ಲರೂ ಸೇರಿ ಕಾಂಗ್ರೆಸ್ಗೆ ಓಟ್ ಹಾಕೋದು ಅಲ್ಪಸಂಖ್ಯಾತರು, ಆಪ್ಷನ್ ಇರಲಿಲ್ಲ ಅಂತ. ಆದರೂ ಅಲ್ಲೇ ಹಗರಣಗಳು ನಡೀತಾ ಇದ್ದಾವೆ. ಪ್ರತಿ ಸತಿ ಯಾರು ಅರ್ಜಿ ಹಾಕಿದ್ರೆ ಅವನು ಜಿಲ್ಲಾ ಆಫೀಸರ್ ಟ್ರಾನ್ಸ್ಫರ್ ಆಗ್ತಾನೆ, ಮತ್ತು ನೋಡಿದ್ರೆ ಆಮೇಲೆ CO ಹೋದರೆ ಅಲ್ಲಿ CO ಟ್ರಾನ್ಸ್ಫರ್ ಆಗ್ತಾರೆ. ಅಂದರೆ ಬಗೆಹರಿತಾ ಇಲ್ಲ ಇದು ಸಮಸ್ಯೆ. ಇದು ಬರ್ತಾ ಬರ್ತಾ ಸಮಸ್ಯೆ ಜಾಸ್ತಿ ಆಗ್ತಾ ವಿನ ಕಡಿಮೆ ಆಗ್ತಾ ಇಲ್ಲ. ಮತ್ತು ವಕ್ಫ್ ಮಿನಿಸ್ಟರ್ ಲಾಸ್ಟ್ ಟೈಮ್ ಓದ್ಸತಿನೂ ಮಾಹಿತಿ ಸಿಕ್ಕಿತ್ತು. ಅವರೇನಂದಿದ್ರು, 1,17 ಎಕರೆ ಜಮೀನು ವಕ್ಫ್ ಬೋರ್ಡಿಂದ ಇತ್ತು, ಈಗ ಬರೀ 20,000 ಎಕರೆ ಇದೆ ಅಂತ ಹೇಳಿದರು ಅವರು. ಅಷ್ಟೇ ವಿಷಯ. ಮತ್ತು ಅದು ಯಾಕಾಯಿತು ಈ ಕಡಿಮೆ ಯಾಕಾಗಿಲ್ಲ ಅದ್ರ ಅಧಿಕಾರಿಗಳು ಕೇಳಿಲ್ಲ, ಏನಿಲ್ಲ, ಅಲ್ಲಿಗೆ ಸ್ಟಾಪ್. ಅಂದರೆ ಕೆಳಮಟ್ಟದಿಂದ ರಾಜ್ಯ ಮಟ್ಟವರೆಗೂ ಇದು ಏನಾಗ್ತಾ ಇದೆ ಅಂದರೆ ಫುಲ್ ಹಗರಣ, ಫುಲ್ ಕಾಂಗ್ರೆಸ್ ವೋಟ್ ಬ್ಯಾಂಕ್, ರೆಡಿ ವೋಟ್ ಬ್ಯಾಂಕ್ ಆಗಿಬಿಟ್ಟಿದೆ ಇದು. ಆಡಿಟಿಂಗ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಆಡಿಟ್ ಮಾಡಲ್ಲ, ಆಡಿಟಿಂಗ್ ಮಾಡಿದ್ರೆ ಗ್ರ್ಯಾಂಟ್ ಕೊಡೋಕೆ ಬರಲ್ಲ ಅಂತ ಆಡಿಟ್ ಮಾಡಲ್ಲ, ಆಡಿಟಿಂಗ್ ಮಾಡದೆ ಕಮಿಟಿಗಳು ಅಪ್ರೂವ್ ಮಾಡ್ತಾ ಇದ್ದೀವಿ ಅವರು. ಪದೇ 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 ಕೊನೆಗೆ ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿಗೂ ಕೊಟ್ಟಿದ್ವಿ ಲಾಸ್ಟ್ 2025 ನವಂಬರಲ್ಲಿ. ಅಲ್ಲಿ ಕೊಟ್ಟು ಅಲ್ಲಿಂದ ರಿಪ್ಲೈ ಬಂದಿಲ್ಲ. ಏನಾಗಿದೆ? CO ಟ್ರಾನ್ಸ್ಫರ್. ಈ ಸಮಸ್ಯೆ ಬಗೆಹರಿಸಿದ್ರೆ ಟ್ರಾನ್ಸ್ಫರ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿನ್ನೆ ನಾವು ಶಿವಮೊಗ್ಗ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗೆ ಹೇಳಿದ್ವಿ, ನೋಡಿ ಸ್ವಾಮಿ, ನಿಮಗೆ 1 ತಿಂಗಳು ಅವಕಾಶ ಕೊಡ್ತಾ ಇದ್ವಿ. 1 ತಿಂಗಳಲ್ಲಿ ನೀವು 2024ರಿಂದ 26ವರೆಗೆ ಆಡಿಟ್ ಕೊಟ್ಟಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಸತಿ ಅವ್ರಿಗೆ ಗಮನಕ್ಕೆ ತಂದುಬಿಟ್ಟು ಇವತ್ತು ನಮ್ಮ ಪತ್ರಕರ್ತರ ಜೊತೆಗೆ ಚರ್ಚೆ ಮಾಡ್ತಾ ಇದ್ವಿ. ಇನ್ಮೇಲೆ ನಾವು ಇದು ಶಿವಮೊಗ್ಗ ಆಗಿದ ತಕ್ಷಣ ನಾವು ರಾಜ್ಯದ ಚರ್ಚೆ ಮಾಡಿ ವಿಧಾನಸೌಧ ಹತ್ರನೂ ಪ್ರತಿಭಟನೆ ಮಾಡ್ಬೇಕಂತ ಚರ್ಚೆ ಮಾಡ್ತಾ ಇದ್ವಿ. ನೋಡೋಣ, ಇವತ್ತು ಈ ತಿಂಗಳು 1-3 ದಿನ ಕೊಡ್ತಾರೋ ಇಲ್ಲ ಅಂತ ನೋಡೋಣ. ಕೊಟ್ಟಿಲ್ಲ ಅಂದರೆ ಪ್ರತಿಭಟನೆ ಅಂತೂ ಖಂಡಿತ
ಮತ್ತು ಇದು MIM ಕಡೆಯಿಂದ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಪ್ರತಿಭಟನೆ ಆಗುತ್ತೆ. ಮತ್ತು ಇದು ಮುಂದುವರಿಯುತ್ತೆ, ಇದು ನಿಲ್ಲಲ್ಲ. ಎಲ್ಲಿವರೆಗೂ ಸರ್ಕಾರ ಇದು ಬಗೆಹರಿಸಲು ಅಲ್ಲಿವರೆಗೂ ಪ್ರತಿಭಟನೆಗಳು ನಡೀತಾ ಇರ್ತದೆ. ಭ್ರಷ್ಟಾಚಾರ ಫುಲ್ ಸರ್, ಫುಲ್. ಆಡಿಟ್ ಕೊಟ್ಟಿಲ್ಲ ಅಂದ್ರೆ ಭ್ರಷ್ಟಾಚಾರ. ಯಾವುದೇ ಒಂದು ಸಣ್ಣ ಅಂಗಡಿ ಮಾಡಿದ್ರು ಇದು ಆಡಿಟ್ ಆಗಬೇಕು, GST ಬೇಕು. ಇಷ್ಟು ದೊಡ್ಡ ವಕ್ಫ್ ಬೋರ್ಡ್ ಇಟ್ಕೊಂಡು ಆಡಿಟೇ ಆಗಿಲ್ಲ ಅಂದ್ರೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲೂ ಆಗಿಲ್ಲ ಸರ್. ಅಕೌಂಟ್ ಟ್ರಾನ್ಸ್ಪರೆನ್ಸಿ ಎಲ್ಲೂ ಇಲ್ಲ ಸರ್. ಸರ್ ಲಿಮಿಟೇಷನ್ಸ್ ಇಲ್ಲ. ಈಗ ಸರ್ಕಾರ ಏನು ಹೇಳುತ್ತೆ 1,000 ಕೋಟಿ 2,000 ಕೊಟ್ಟಿದ್ದೀವಿ ಅಂತಾರೆ. ಇಲ್ಲಿ ಅಕೌಂಟ್ಸು ಇಲ್ಲ, ಆಡಿಟು ಇಲ್ಲ ಸರ್. ಅಕೌಂಟ್ಸೇ ಇಲ್ಲ ಅಂತ ಹೇಳಿದ್ರೆ ಫುಲ್ ಹಗರಣ ಆಗಿದೆ, ಫುಲ್ ಹಗರಣ, ಫುಲ್ ಕಂಪ್ಲೀಟು. ಎಲ್ಲ ದರ್ಗಾ ಮಸೀದಿಗಳಲ್ಲಿ ಕಾಂಟ್ರಿಬ್ಯೂಷನ್ ಅಂತ ಕೊಡ್ತಾರೆ, 7% ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಆ 7% ಕಾಂಟ್ರಿಬ್ಯೂಷನ್ ಎಲ್ಲಿ ಹೋಗಿದೆ? ಮಸೀದಿ ದರ್ಗಾವ್ರು ಕೊಡ್ತಾರೆ, ಸರ್ಕಾರ ವಕ್ಫ್ ಬೋರ್ಡಿಗೆ ಕೊಡ್ತಾರೆ. ಆ ವಕ್ಫ್ ಹೇಳಿ ಸರ್. ಸರ್ ಹೇಳಿ ಸರ್. ಅಂದಾಜು 140 to 170 ಎಲ್ಲ ವಕ್ಫ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಪ್ರಾಕ್ಸಿಮೇಟು. ಅದರಲ್ಲಿ 95% ಆಡಿಟ್ ಆಗಿಲ್ಲ. ಆಡಿಟ್ ಆಗಿಲ್ಲ ಅಂದ್ರೆ ಇವ್ರು ಕಮಿಟಿ ಯಾಕೆ ಅಪ್ರೂವ್ ಮಾಡ್ತಾರೆ ಇವರು ಅಂತ ನಮ್ಮ ಪ್ರಶ್ನೆ. ಎಲ್ಲೂ ಅಕೌಂಟ್ಸ್ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ. ಇವ್ರು ಕೊಟ್ಟಿದ್ದು ಬರಲ್ಲ. ಎಲ್ಲ ದರ್ಗಾ ಮಸೀದಿ ಅವ್ರು ಕೊಡ್ತಾರೆ, ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಅದು ಉಳಿದಿದ್ದು ದುಡ್ಡಲ್ಲಿ ಕೊಡ್ಬೇಕು. ಆ ಕೊಟ್ಟಿದ್ದು ಲೆಕ್ಕ ಇಲ್ಲ, ಇವ್ರ ಗ್ರಾಂಟ್ ಕೊಟ್ಟಿದ್ದು ಲೆಕ್ಕ ಇಲ್ಲ ಸರ್. ನಮಗೆ ನಿಮ್ಮ ಕಾಪಿ ಕೊಟ್ಟಿದ್ದೀವಿ ನೋಡಿ, ನಾನು ಅರ್ಜಿ ಹಾಕಿದ್ದೆ. ಅದು 15 ವರ್ಷದಿಂದ ಆಗಿಲ್ಲ ಅಂತ ವಕ್ಫ್ ಬೋರ್ಡ್ ಅಧಿಕಾರಿನೇ ಲಾಸ್ಟ್ ಟೈಮ್ ಕೊಟ್ಟಿದ್ರು 2025ರಲ್ಲಿ. ನಮ್ಮ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಇಂಡಿಪೆಂಡೆನ್ಸ್ ಆದಾಗಿಂದ ಆಡಿಟ್ ಆಗಿಲ್ಲ ಅಂತ ನಮ್ಮ ಲೆಕ್ಕಾಚಾರ. ಏನಾಗಲಿ ಯಾವುದು ಕ್ಲಿಯರ್ ಟ್ರಾನ್ಸ್ಪರೆನ್ಸಿ ಪಿಕ್ಚರೇ ಇಲ್ಲ ಇದರಲ್ಲಿ. ಆದರೆ ಸರ್ಕಾರವನ್ನು ಯಾಕೆ ಕೇಳ್ತಾ ಇಲ್ಲ ಅಂತ ಅದು ಅರ್ಥ ಇಲ್ಲ. ಅಂದರೆ ಸರ್ಕಾರಕ್ಕೇನೋ ರೆಡಿ ವೋಟ್ ಬ್ಯಾಂಕ್ ಇದೆ, ಈ ವೋಟ್ ಬ್ಯಾಂಕ್ ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಚರ್ಚೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇವರು ಅಂತ. ಯಾಕಂದರೆ ನೀವು ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ಲೆಟ್ರ್ ಕೊಟ್ಟರು ಅದ್ರ ರೆಸ್ಪಾನ್ಸ್ ಇಲ್ಲ ಅಂದರೆ 6 ತಿಂಗಳಾಯಿತು ಅಡಿಷನಲ್ ಚೀಫ್ ಸೆಕ್ರೆಟರಿ ಕೊಟ್ಟು ನಾವು, ಇನ್ನೂ ರೆಸ್ಪಾನ್ಸ್ ಆಗಿಲ್ಲ, ಅದಕ್ಕೆ ಉತ್ತರನೇ ಬಂದಿಲ್ಲಪ್ಪ ಸರ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋದ್ರು ಈಗ ಅದು ಬೇರೆ ಚರ್ಚೆ ಆಗುತ್ತೆ. ನಾವು ಅದು ಚರ್ಚೆ ಮಾಡಿದ್ರೆ ಬೇರೆ ಚರ್ಚೆ ಆಗುತ್ತೆ. ನಾವು ಅದಕ್ಕೆ ಹೇಳ್ತೀವಿ, ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ನಾವು ಮಾತಾಡ್ತೀವಿ ಸರ್. ನಾನು ಹೇಳಿದಲ್ಲ ವಕ್ಫ್ ಮಿನಿಸ್ಟರು ಹೋದ ವರ್ಷ ಈ ವರ್ಷ ಹೇಳಿದರೆ 1,17,000 ಎಕರೆಯಲ್ಲಿ ಬರೀ 20,000 ಎಕರೆ ಉಳಿದಿದೆ ಅಂತ ವಿಧಾನಸೌಧದಲ್ಲಿ ಅವ್ರು ಜಮೀರ್ ಅಹಮದ್ ಅವ್ರು ಹೇಳ್ಯಾರೆ. ನಮ್ದೇನಲ್ಲ, ನಾವು ಕೇಳಿಯಾರ ಅಷ್ಟೇ ಹೇಳ್ಯಾರೆ. ನಮ್ದೇನು ಸರ್, ಆಡಿಟಿಂಗ್ ಯಾಕೆ ಆಗ್ತಿಲ್ಲ? ಆಡಿಟಿಂಗ್ ಆದರೆ ನಿಮ್ಗೆ ಅಸೆಟ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ ಎಲ್ಲ ಡೀಟೇಲ್ ಆಗಿ ಕ್ಲಾರಿಫಿಕೇಶನ್ ಸಿಗ್ಬಿಡುತ್ತಲ್ಲ ಸರ್. ಎಲ್ಲರೂ ಇವರೇ ಅಂತಲ್ಲ ಸರ್, BJP ಸರ್ಕಾರ ಇತ್ತು ಸರ್ ಕರ್ನಾಟಕದಲ್ಲಿ, JDS ಸರ್ಕಾರನೂ ಇತ್ತು. ಯಾಕೆ ಅವ್ರು ಯಾಕೆ ಮಾಡಿಲ್ಲ? ಅವ್ರಿಗೆ ಒಂಥರ ಅಡ್ಜಸ್ಟ್ಮೆಂಟಾ? ಅವ್ರು ಯಾಕೆ ಅಡ್ಜಸ್ಟ್ಮೆಂಟ್ ಮಾಡಿದ್ರು? ನಿಮಗೆ ಗೊತ್ತಲ್ಲ, ಆಸ್ ಎ ಅಪೋಸಿಷನ್ ನೀವು ಇವತ್ತು ಇದ್ದೀರಾ. ಯಾಕೆ ಸ್ವಾಮಿ ಚರ್ಚೆಗೆ ಆಗ್ತಿಲ್ಲ ಆ ವಿಷಯಗಳು? ಯಾಕೆ ಸ್ವಾಮಿ ಆಡಿಟ್ BJP ಅವ್ರು ಕೇಳ್ತಿಲ್ಲ, JDS ಅವ್ರು ಕೇಳ್ತಿಲ್ಲ? ಕೇಳ್ಬೋದಾಯ್ತು ಅವರು. ಇವರಿದ್ದಾಗ ಅವ್ರು ಕೇಳಲ್ಲ, ಅವ್ರಿದ್ದಾಗ ಇವ್ರು ಕೇಳಲ್ಲ. ಅಂದರೆ ಎಲ್ಲ ಜನರು ನೀವು ಸಾಯ್ತಾ ಇರ್ರಿ, ನೀವು ಮೈನಾರಿಟೀಸ್ ಆಗಿರ್ರಿ, ನಿಮ್ಮ ಮಕ್ಕಳು ಓದೋದು ಬೇಡ, ಎಜುಕೇಷನ್ ಆಗೋದು ಬೇಡ, ನೀವು ಸ್ಲಮ್ಮಲ್ಲೇ ಇರ್ರಿ ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲರೂ ಸೇರಿ. ಫುಲ್ಲು A to Z ಅಡ್ಜಸ್ಟ್ಮೆಂಟು. ರಾಜಕಾರಣಿಗಳು ಅವ್ರವ್ರ ಕಾಲೇಜ್ಗಳು ಕ್ಲೀನಾಗಿ ಓಪನ್ ಮಾಡ್ತಾ ಇದ್ದಾರೆ, ಬಡವರ ಹತ್ರ ಲಕ್ಷಗಟ್ಟಲೆ ಫೀಸ್ ತೊಗೊಳ್ತಾ ಇದ್ದಾರೆ, ಯಾರಿಗೂ ಬಿಟ್ಟಿಲ್ಲ ಅವರು. 90% ಹೇಳಿದ್ರೆ ಈಗ ಜಿಲ್ಲೆಯಲ್ಲಿ ಯಾರ ಕಾಲೇಜ್ಗಳಿದಾವೆ ಸರ್ ಹೇಳಿ, ನೀವು ಹೇಳಿ, ನಿಮಗೆ ಗೊತ್ತಿರ್ಬೇಕಲ್ಲ ಯಾರು ಕಾಲೇಜ್ಗಳಿದೆ ಅಂತ. ಸರ್ಕಾರಿ ಕಾಲೇಜುಗಳು ಎಲ್ಲ ಮುಗಿಸ್ತಾ ಇದ್ದಾರೆ, ಪ್ರೈವೇಟ್ ಕಾಲೇಜುಗಳು ಹೇಳ್ತಾ ಇದ್ದಾರೆ. ಅಂದರೆ ಯಾರು ಬಡವ್ರಿಗೆ ಇವ್ರು ಅಭಿವೃದ್ಧಿ ಅಂತೂ ಬಿಡಲ್ಲ. ಬಡವ್ರ ಮಕ್ಕಳು ಇವ್ರಿಗೆ ಓದಬಾರ್ದು. 2-3 ಲಕ್ಷ ದುಡ್ಡಿದೆಯಾ, ಬರೀ ಅಡ್ಮಿಷನ್ ಆಗ್ರಿ, ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ತಲೆ ಕೆಡಿಸ್ಕೊಳ್ಳಲ್ಲ. ಫೀಸ್ ಯಾರು ಕೊಡ್ತಾರಪ್ಪ ಅವ್ರಿಗೆ ಫ್ರೀ ಸೀಟು ಮುಗೀತು. CSCಗೆ 2.5 ಲಕ್ಷ 3 ಲಕ್ಷ ಸೀಟು ತೊಗೊಳ್ತಾ ಇದ್ದಾರೆ ಇವತ್ತು. JNCC ಅದೇ ಎಲ್ಲ ಲೆಕ್ಕಾಚಾರ. ಸರ್ಕಾರಿಗಳೇ ಮುಚ್ಚಿಬಿಟ್ಟು ಬಡವ್ರದ ದುಡ್ಡು ಹೀರ್ಕೊಳ್ಳೋದಂದ್ರೆ ಈ ಮಟ್ಟಕ್ಕೆ ಹೀರ್ಕೊಳ್ತಾರೆ ಅಂದರೆ ಏನು ಬಡವ್ರ ಮಕ್ಕಳು ಓದೋದೇ ಬೇಡವಾಗಂದ್ರೆ ಸುಮ್ಮನೆ ಹೇಳೋದು ನಾವು ಅಭಿವೃದ್ಧಿ ಮಾಡ್ತೀವಿ. ಯಾವ ಮಟ್ಟಕ್ಕೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ ಸರ್? ಯಾರು ಡೀಟೇಲ್ಸ್ ಆಗಿ ಅಕೌಂಟ್ಸೇ ಕೊಡ್ತಿಲ್ಲ, ಅವ್ರ ಪ್ರಕಾರ ಅವ್ರು ಕೊಡ್ತಿಲ್ಲ, ಇವ್ರ ಪ್ರಕಾರ ಇವ್ರು ಕೊಡ್ತಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಅಲ್ಪಸಂಖ್ಯಾತರು ಅಂಥವ್ರು ಅಂತ ಹೇಳಕ್ಕೆ ಗೊತ್ತು. ಸರಿ, ಅಲ್ಪಸಂಖ್ಯಾತರು ಸರ್ಕಾರದಿಂದ ಏನಾಗ್ತಾ ಇದೆ? ಎಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ. ಸುಮ್ಮನೆ ಅಲ್ಲೊಬ್ಬ ನಾಮಿನೇಟೆಡ್ ಇಲ್ಲೊಬ್ಬರು ನಾಮಿನೇಟೆಡ್ ಗೆಲ್ಸ್ಬಿಡೋದು. ಇದಾರಪ್ಪ ನಾವು ಮುಖಂಡರು ಕೊಟ್ಟಿದ್ದೀವಿ. ಆ ಮುಖಂಡರು ಯಾರಾದರೂ ಅಲ್ಪಸಂಖ್ಯಾತ ಮುಖಂಡರು ಇನ್ನೂವರೆಗೂ ಒಬ್ಬರ ಬಗ್ಗೆ ಎಲ್ಲ ಚರ್ಚೆ ಆಗಿರೋದು ನೀವು ನೋಡಿರಾ? ಒಬ್ಬರ ಆಫೀಸಿಗೆ ಯಾರೋ ಹೋಗಿರ? ಅಲ್ಲಿಗೆ ಯಾರು ಹೋಗಿಲ್ಲಪ್ಪ, ನಾನು ಕಣ್ಣಾಗ ಯಾರೂ ಹೋಗಿಲ್ಲ. ಈಗ ಹೋಗಿ ರೀಸೆಂಟಾಗಿ ಚೇಂಜ್ ಆಗ್ಯಾರ ಹುಡಿಯೋರು. ಈಗ ಶಿವಮೊಗ್ಗದಲ್ಲೂ ಈಗ ಚೇಂಜ್ ಆಗ್ಯಾರ. 10 ದಿನ ಆಯಿತು ರೀಸೆಂಟ್ಗೆ ಬಂದಿ ಅಯಾಸ್ ಅಂತ ಬಂದಿದ್ದಾರೆ. ಅಂದರೆ ಏನು ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ ಅವರು.
ಅದು ಏನಲ್ಲಿ ಆಗಬೇಕು ಅದು ಆಗ್ತಿಲ್ಲ ಅಷ್ಟೇ. ನೀವು ಏನು ಇಲ್ಲಿ ಅರ್ಜಿ ಕೊಟ್ಟು ಅಬ್ಜೆಕ್ಷನ್ ಮುಗಿ ಟ್ರಾನ್ಸ್ಫರ್ ಅಲ್ಲಿಂದ ಇಲ್ಲಿ ಇವನು ಇಲ್ಲಿ ನೀವು ಸರ್ ಸಸ್ಪೆಂಡ್ ಮಾಡಿ ಸರ್. ನೀವು ಕೆಲಸ ಮಾಡಿಲ್ಲ ಅಂದರೆ ಸರ್ಕಾರಕ್ಕೆ ಅಧಿಕಾರವಲ್ಲ ಸಸ್ಪೆಂಡ್ ಮಾಡೋಕ್ಕೆ. ನೀವು ಯಾಕೆ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ತಿಲ್ಲ? ಅವ್ರ ಮೇಲೆ ಯಾಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಕತೆ ಮುಗೀತಾ? ನಾವು ಹೇಳೋದು ಸಸ್ಪೆನ್ಷನ್ ಮಾಡ್ಬೇಕು ಅಧಿಕಾರಿಗಳಿಗೆ, ಕ್ಲಿಯರ್ ಕಟ್ಟು. ನೀವು ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಒಳ್ಳೆ ಕೆಲಸ ಅದಲ್ಲ, ಸಮಾಧಾನ ಅಲ್ಲ. ನಾವು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ಬೇಕು. ಎಲ್ಲಪ್ಪ ಅವ್ನು ಪುಷ್ಕಡಿ ಸಂಬಳ ತೊಗೊಳ್ತಾ ಇದ್ದಾನೆ, ಅವ್ನು ಕೆಲಸ ಮಾಡ್ತಿಲ್ಲ ಅವರು ಅಂತ. ಇದು ಯಾಕೆ ಗಮನಕ್ಕೆ ಬರ್ತಿಲ್ಲ ಸರ್ಕಾರಕ್ಕೆ ಅಂತ ನಾವು ಹೇಳ್ತಿರೋದು. ಯಾರಾಗಲಿ MLC ಆಗಲಿ, ನಮ್ಮ MP ರಾಜ್ಯಸಭಾ MPಗಳು ನಾಮಿನೇಟೆಡ್ ಆಗಲಿ, ಯಾರೂ ಒಬ್ಬರ ಬಗ್ಗೆ ಕಾಳಜಿನೂ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಎಲ್ಲೂ ಮಾಡಲ್ಲ. ಏನು ವೈಟ್ ಡ್ರೆಸ್ ಹಾಕ್ಕೊಳ್ತಾರೆ, ನಾವು ಮುಕ್ಕೊಂಡು ಅಷ್ಟೇ. ಅದು ಬಿಟ್ಟು ಅಭಿವೃದ್ಧಿ ಕಳೆದೆ ಗಮನ ಕೊಟ್ಟು ಬಡವರಿಗೆ ಎಜುಕೇಷನ್ ಆಗಲಿ, ಡೆವಲಪ್ಮೆಂಟ್ ಆಗಲಿ ಏನೂ ಇಲ್ಲ. ಹಾಗಾಗಿ ನಾವು ಇದು ಮೊದಲನೇ ಬಾರಿ 30 ದಿನ ಅವಕಾಶ ಕೊಟ್ಟಿದ್ದೀವಿ ಟೈಮು. ಅದು ಮುಗಿದ ತಕ್ಷಣ ನಾವು ಪ್ರತಿಭಟನೆ ಕೋರಿಕೆ ನಾವು ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿ ಚರ್ಚೆ ಮಾಡಿ ಫೈನಲ್ ಮಾಡಿದ್ದೀವಿ ಸರ್. ದಯವಿಟ್ಟು ಇವೆಲ್ಲ ತಾವೆಲ್ಲ ಸಪೋರ್ಟ್ ಮಾಡಿ.